ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ನಗರದ ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಭವನದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ವತಿಯಿಂದ ನಡೆದ ಬುದ್ಧ ಪೌರ್ಣಮಿ ಮಾದ ನಿಮಿತ್ತವಾಗಿ ಭಗವಾನ್ ಬುದ್ಧರ ಜಯಂತಿಯ ಆಚರಣೆ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಶಂಶಾಲಂ ಅವರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿ, ಶಾಂತಿ ಮತ್ತು ಅಹಿಂಸಾ ಮಾರ್ಗದ ಮೂಲಕ ಕತ್ತಲಿನಿಂದ ಬೆಳಕಿನೆಡೆಗೆ ಅಂದ್ರೆ ಅಜ್ಞಾನದಿಂದ ಪ್ರಬುದ್ಧತೆಯೆಡೆಗೆ, ದುಃಖದಿಂದ ವಿಮೋಚನೆಯನ್ನ ಪಡೆಯಬಹುದೆಂದು ಸಾರಿದ ಬುದ್ಧರ ಜನನ ಜ್ಞಾನೋದಯ ಪರಿನಿರ್ವಾಣವನ್ನ ಹೊಂದಿದ ಹುಣ್ಣಿಮೆಯನ್ನ ಬುದ್ಧ ಪೌರ್ಣಿಮೆ ಎಂದು ಕರೆಯಲಾಗುತ್ತೆ ಎಂದರು. ಉಪನ್ಯಾಸಕರು ಆದ ಚಿದಾನಂದ ಅವರು ಮಾತನಾಡಿ, ರಾಜವಂಶದಲ್ಲಿ ಜನಿಸಿದ ಸಿದ್ಧಾರ್ಥ ಹಿಂಸೆ, ಪ್ರತಿಷ್ಠೆ, ದುರಾಸೆಯೇ ಮನುಷ್ಯನ ದುಃಖಕ್ಕೆ ಮೂಲ ಕಾರಣವೆಂದು ಅರಿತು ಅವುಗಳನ್ನು ತ್ಯಜಿಸಿ ಅಹಿಂಸೆ ಮತ್ತು ಶಾಂತಿಯ ಮೂಲಕ ಪ್ರಬುದ್ಧತೆಯನ್ನ ಹೊಂದಿದವರಾಗಿದ್ದಾರೆ. ಭೂಮಂಡಲವನ್ನೇ ಗೆಲ್ಲುವ ಆಸೆಯನ್ನ ಹೊಂದಿದ ಸಾಮ್ರಾಟ್ ಅಶೋಕನು ಕೂಡ ಕಳಿಂಗ ಯುದ್ಧದ ಪರಿಣಾಮದಿಂದಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಶಾಂತಿಯನ್ನ ಜಗತ್ತಿಗೆ ಸಾರಿದ್ರು ಎಂದರು. ದಲಿತ ಸಂಘರ್ಷ ಜಿಲ್ಲಾ ಸಂಚಾಲಕ ಎಚ್ಪಿ ಗಂಗಪ್ಪ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರರು ಬೌದ್ಧ ಧರ್ಮದಲ್ಲಿನ ಅಹಿಂಸಾ ಮಾರ್ಗವನ್ನ ಅಪ್ಪಿಕೊಂಡು ಅನೇಕ ಬೆಂಬಲಿಗರೊಂದಿಗೆ ಬೌದ್ಧ ಧರ್ಮವನ್ನ ಸೇರಿದ್ರು. ಅದರಂತೆ ನಾವೆಲ್ಲ ಅಹಿಂಸಾ ಮಾರ್ಗದಲ್ಲಿ ನಡೆಯಬೇಕು ಎಂದರು. ಜೀವನವನ್ನು ನಡೆಸಿಕೊಂಡು ಹೋಗಬೇಕು, ಹಿಂಸೆ ಮಾಡಬಾರದು, ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು, ಆಗ ಮೋಕ್ಷವನ್ನು ಜನರು ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಯಜ್ಞ ಆಜ್ಞೆಗಳಿಲ್ಲ, ಪ್ರಾಣಿಗಳ ಬಲಿಪಶು ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರೆಲ್ಲರೂ ಕೂಡ ವೈದಿಕೀಯ ಧರ್ಮವನ್ನು ಬಿಡುತ್ತಾರೆ, ಗೌತಮ ಬುದ್ಧನ ಧರ್ಮದ ಅನುಯಾಯಿಗಳಾಗಿ ಇಲ್ಲಿ ಮಾರ್ಪಡ್ತಾರೆ. ನಮಗೆ 3ನೇ ಶತಮಾನದಿಂದ ನಾವು 6ನೇ ಶತಮಾನಕ್ಕೆ ಬಂದಾಗ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಕಾಣ್ತಾ ಇದ್ವಿ. ಇಡೀ ಜಗತ್ತೇ ಅಂದ್ರೆ ಇಡೀ ಪ್ರಪಂಚವೇ ಕತ್ತಲೆಯಿಂದ ಆವರಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಂಥವರಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತಂದ್ರೆ ನಾವು ಗೌತಮ ಬುದ್ಧ ಅಂತೇಳಿ ಕರಿತೀವಿ. ತತ್ವಗಳಿಂದ ಮೋಕ್ಷವನ್ನು ಪಡೆದು ತಮ್ಮದೇ ಆದ ಒಂದು ಜೀವನವನ್ನು ನಡೆಸಿಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾವು ಗೌತಮ ಬುದ್ಧ ಅಂತೇಳಿ ಕೂಡ ನಾವು ಕರಿತೀವಿ. ಯಾವಾಗ ಗೌತಮ ಬುದ್ಧ ಕೂಡ ಸುಮಾರು 6ನೇ ಶತಮಾನದಿಂದ ತನ್ನದೇ ಆಗಿರ್ತಕ್ಕಂಥ ಉಪದೇಶಗಳನ್ನು ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಜನಸಾಮಾನ್ಯರು ಕೂಡ ಬೌದ್ಧ ಧರ್ಮಕ್ಕೆ ಆಕರ್ಷಣೆಯನ್ನ ಆಗ್ತಾರೆ. ಉದಾಹರಣೆ, ನಾವು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾವು ಸಾಮ್ರಾಟ್ ಅಶೋಕ ಅಂತೇಳಿ ನಾವು ಕರಿತೀವಿ. ಯಾಕೆಂದ್ರೆ ಅಶೋಕ ಈ ಒಂದು ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಬೌದ್ಧ ಧರ್ಮ ತತ್ವಕ್ಕೆ ಕೂಡ ಇಡೀ ಸಾಮ್ರಾಜ್ಯವೆಲ್ಲವೂ ಕೂಡ ಬೌದ್ಧ ಧರ್ಮದ ಅನುಯಾಯಿಗಳಾಗಿ ಮಾರ್ಪಡಿಸ್ತಾರೆ. ಯಾಕೆಂದ್ರೆ ಒಂದು ಕಳಿಂಗ ಯುದ್ಧ ನಡೆಯುತ್ತೆ ಕ್ರಿಸ್ತಪೂರ್ವ 261ರಲ್ಲಿ. ಆ ಕಳಿಂಗ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಾನವಾಗಿರ್ತಕ್ಕಂಥ ಹಿಂಸೆ ಆಗುತ್ತೆ. ಈ ಕರವೇಲನಿಗೂ ಮತ್ತು ಅಶೋಕನಿಗೂ ಒಂದು ಯುದ್ಧ ನಡೆಯುತ್ತೆ. ಆ ಕರವೇಲನಿಗೂ ಮತ್ತು ಅಶೋಕನಿಗೂ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಹಸ್ರಾರು ಜನರು ಅಲ್ಲಿ ಸಾವಿಗೀಡಾಗ್ತಾರೆ. ಆಗ ಈ ಒಂದು ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಅಥವಾ ಸೈನಿಕರನ್ನು ಕಳೆದುಕೊಂಡಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ಕೂಡ ಅಲ್ಲಿ ವಿಧವೆಯರಾಗ್ತಾರೆ. ಎಲ್ಲಿ ನೋಡಿದ್ರಲ್ಲಿ ರಕ್ತಸ್ರಾವ, ಎಲ್ಲಿ ನೋಡಿದ್ರಲ್ಲಿ ಭೀಕರವಾಗಿರ್ತಕ್ಕಂಥ ಈ ಒಂದು ಹೆಣಗಳ ರಾಶಿಯನ್ನು ಕಾಣ್ತಾನೆ. ಆಗ ಅಶೋಕ ಕೂಡ ಪಣ ತೊಡ್ತಾನೆ. ನನ್ನ ಮೊದಲನೇ ಯುದ್ಧ ಅಂತಂದ್ರೆ ಈ ಒಂದು ಕಳಿಂಗ ಯುದ್ಧ ಮತ್ತು ಕೊನೆಯ ಯುದ್ಧ ಅಂತಂದ್ರೆ ಈ ಒಂದು ಕಳಿಂಗ ಯುದ್ಧ ಅಂತ ಹೇಳ್ತಾನೆ. ಅಂತ ಮಹಾನ್ ವ್ಯಕ್ತಿಯು ಕೂಡ ಈ ಒಂದು ಬೌದ್ಧ ಧರ್ಮ ಅನುಯಾಯಿಯಾಗಿ ಅವರು ಪರಿವರ್ತನೆ ಆಗ್ತಾರೆ. ಇಡೀ ಸಾಮ್ರಾಟದಲ್ಲಿ ಅಶೋಕನಂತ ಮಹಾನ್ ವ್ಯಕ್ತಿ ನಾವು ಎಂದೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕನ್ನೋ ಒಂದು ಆಸೆ ಅಶೋಕನಿಗಿರುತ್ತೆ. ಆದರೆ ಅವನ ಒಂದು ತತ್ವ ನಿದರ್ಶನಗಳಿಂದ ಅಹಿಂಸಾ ತತ್ವದ ಅಡಿಯಲ್ಲಿ ಕೂಡ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಾವು ಸಾಮ್ರಾಟ್ ಅಶೋಕ ಅಂತೇಳಿ ನಾವು ಕರಿತೇವೆ. ಅಶೋಕ ಕೂಡ ಬೌದ್ಧ ಧರ್ಮದ ಅನುಯಾಯಿ ಆಗ್ತಾರೆ. ಈ ದಿನ ಸಂಘಟನೆ ವತಿಯಿಂದ ಮಾಡ್ತಾ ಅದ್ದೂರಿಯಾಗಿ ಮಾಡುವ ಒಂದು ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಸರಳವಾಗಿ ಮಾಡ್ತಾ ಮಾನ್ಯ ತಹಸೀಲ್ದಾರನ್ನು ಕೂಡ ಇವತ್ತಿನ ದಿವಸ ಈ ವೇದಿಕೆಗೆ ಆಗಮಿಸಿದ್ವಿ. ತಹಸೀಲ್ದಾರು ಮತ್ತು ನಮ್ಮ ಇವರು ರಾಮಕೃಷ್ಣ ಸರ್ ಮತ್ತು ಸರ್ ಎಲ್ಲರಿಗೂ ಕೂಡ ಹೇಳ್ತಾ, ಅವರು ಮಹಾ ಅಹಿಂಸವಾದಿಗಳು. ಅವರು ತಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಈ ದೇಶದಲ್ಲಿ ಇರ್ತಕ್ಕಂಥ ಮೌಲ್ಯತೆಯನ್ನು ತೊಡೆದು ಹಾಕಲು ಬಹಳ ಶ್ರಮಿಸಿ ಅವರು ರಾಜ್ಯ ಬದುಕಿಯನ್ನು ಬಿಟ್ಟು ಸಿದ್ಧಾರ್ಥ ಗೌತಮ ಬುದ್ಧರಾಗಿ ಹೊರಬಂದು ಈ ದೇಶಕ್ಕೆ ಶಾಂತಿ ಸಂದೇಶ ನೀಡ್ಯಾರ. ಈ ಶಾಂತಿ ಸಂದೇಶ ನೀಡಿರ್ತಕ್ಕಂಥ ಗೌತಮ ಬುದ್ಧರು ಈ ಪ್ರಪಂಚಕ್ಕೆ ಕೂಡ ಅವರು ಇಂದಿಗೂ ಕೂಡ ಪ್ರಸ್ತುತವಾಗಿದ್ದಾರೆ. ಅವ್ರ ತತ್ವಗಳು ಆಧರಿಸಿದ ಮೇಲೆ ನಡೆದ್ರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಗದ್ದಲಗಳನ್ನೆಲ್ಲ ನಾಶಪಡಿಸಿ ಅಹಿಂಸಾ ತತ್ವವನ್ನು
ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯಿಂದ ಗಲಾಟೆಗಳಾದಂಗೆ ದೇಶ ಉದ್ಧಾರ ಆಗ್ಬೋದು ಅಂತಕ್ಕಂಥ ವಿಚಾರ ನಡೆಸಿ ಈ ದಿನ ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಸುತ್ತಾ ಎಲ್ಲ ಸಂಘಟನಾಕಾರರು. ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ನಿರೂಪಣಾಧಿಕಾರಿ ರಾಮಕೃಷ್ಣ, ಸಿಡಿಪಿಒ ಪ್ರದೀಪ್ ಜಿ, ಡಿಎಸ್ಎಸ್ ತಾಲೂಕು ಸಂಚಾಲಕ ಎಂ ದೊಡ್ಡಬಸಪ್ಪ, ಸಂಘಟನಾ ಸಂಚಾಲಕ ಎಸ್ ವೀರೇಶ್, ಮುಖಂಡರು ಆದ ಎಚ್ ಭೀಮೇಶ್, ಎಸ್ ರಫಿ, ಎಚ್ ವೀರೇಶ್, ಬಿ ಹನುಮೇಶ್, ಡಿ ಮೂಕಪ್ಪ ಇನ್ನಿತರರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.